ಪ್ರಿಯ ವಿದ್ಯಾರ್ಥಿಗಳೇ, 9ನೇ ವರ್ಗದ ಮ್ಯಾಥಮೆಟಿಕ್ಸ್ ಪಾರ್ಟ್ ಫಸ್ಟ್ರಲ್ಲಿಯ ನಾವು ಈಗಾಗಲೇ ಹಿಂದಿನ ಭಾಗದಲ್ಲಿಯ ಗಣಗಳ ಬಗ್ಗೆ ಮತ್ತು ಅದರ ವ್ಯಾಖ್ಯೆಯನ್ನು ನೋಡಿರುವೆ ಮಕ್ಕಳೇ. ಈಗ ಗಣಗಳ ವಿಡಿಯೋ ನಂಬರ್ 2. ನಾವು ಈ ವಿಡಿಯೋದಲ್ಲಿ ಗಣಗಳ ಪ್ರಕಾರಗಳು ಅಂದರೆ ಟೈಪ್ಸ್ ಆಫ್ ಸೆಟ್ಸ್ ಇದನ್ನು ನೋಡೋಣ. ಹಾಗಾದರೆ ಗಣಗಳ ಪ್ರಕಾರಗಳು ಯಾವುವೆ? ನಾವು ಈಗಾಗಲೇ ಗಣಗಳನ್ನು ಬರೆಯುವಂಥ ಪದ್ಧತಿಗಳನ್ನು ನೋಡಿರುವೆ ಮಕ್ಕಳೇ. ಒಂದು ಯಾದಿ ಪದ್ಧತಿ, ಇನ್ನೊಂದು ಗುಣಧರ್ಮ ಪದ್ಧತಿ. ಈಗ ಗಣಗಳ ಪ್ರಕಾರಗಳು ಅಂದರೆ ಟೈಪ್ಸ್ ಆಫ್ ಸೆಟ್ಸ್ ನೋಡಿ. ಏಕ ಘಟಕ ಗಣ, ಇಲ್ಲಿ ಸಿಂಗಲ್ ಟೋನ್ ಸೆಟ್ ಎಂದು ಕೂಡ ಇದಕ್ಕೆ ಕರೆಯುತ್ತಾರೆ. ಯಾವ ಗಣದಲ್ಲಿ ಅದರ ಹೆಸರಿನ ಹಾಗೆ, ಆ ಗಣದ ಪ್ರಕಾರದಲ್ಲಿ ಹೆಸರಿನ ಹಾಗೆ, ಏಕ ಘಟಕ ಅಂದರೆ ಒಂದೇ ಘಟಕ. ಯಾವ ಗಣದಲ್ಲಿ ಕೇವಲ ಒಂದೇ ಒಂದು ಘಟಕ ಇರುತ್ತದೆ ಆ ಗಣಕ್ಕೆ ಏಕ ಘಟಕ ಗಣ ಎಂದು ಎನ್ನುವರು. ಉದಾಹರಣೆಗಾಗಿ ನೋಡಿ ಮಕ್ಕಳೇ, ಎ = 2 ಅಂದರೆ ಇಲ್ಲಿ ಗಣ ರೂಪದಲ್ಲಿ ಎ = 2 ಎಷ್ಟು ಘಟಕಗಳಿವೆ? 1. ಹಾಗಾದರೆ ಎ ಇದು ಸಮಮೂಲ ಸಂಖ್ಯೆಗಳ ಗಣ ಇದೆ. ಸಮಮೂಲ ಸಂಖ್ಯೆ ಅನ್ನುವಂಥದ್ದು 1 ಹಾಗೂ ಒಂದೇ 1 2 ಇರುವುದರಿಂದ ಅದಕ್ಕೆ ಏಕ ಘಟಕ ಗಣ ಎಂದು ಕರೆಯುತ್ತಾರೆ. ಅಂದರೆ ತಮ್ಮ ಗಮನಕ್ಕೆ ಬಂದಿರಬಹುದು ನೋಡಿ, ಯಾವ ಗಣದಲ್ಲಿ ಕೇವಲ ಒಂದೇ ಘಟಕ ಇರುತ್ತದೆಯೋ ಅಂತಹ ಗಣಕ್ಕೆ ಏಕ ಘಟಕ ಗಣ ಎಂದು ಕರೆಯುತ್ತಾರೆ. ಆನಂತರ ಮುಂದಿನ ಪ್ರಕಾರ ನೋಡಿ, ರಿಕ್ತ ಗಣ, ನಲ್ ಸೆಟ್ ಅಥವಾ ಇದಕ್ಕೆ ಎಂಟಿ ಸೆಟ್ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ರಿಕ್ತ ಎಂದರೆ ಅಥವಾ ನಲ್ ಎಂದರೆ, ಎಂಟಿ ಎಂದರೆ ಅಂದರೆ ಖಾಲಿ. ಯಾವ ಗಣದಲ್ಲಿ ಕೊಟ್ಟ ಗುಣಧರ್ಮದ ಒಂದೂ ಘಟಕ ಇರುವುದಿಲ್ಲವೋ ಅದಕ್ಕೆ ರಿಕ್ತ ಗಣ ಎನ್ನುವರು. ಅಂದರೆ ಆ ಗಣದಲ್ಲಿ ಒಂದೂ ಘಟಕ ಇರಬಾರ್ದು, ಅಂಥದಕ್ಕೆ ನಾವೇನು ಕರೆಯೋಣ? ರಿಕ್ತ ಗಣ. ಈ ಗಣವನ್ನು ಈ ರೀತಿ ಮಹಿರೂಪಿ ಕಂಸ ಅಥವಾ ಮೀಸೆ ಕಂಸ ಖಾಲಿಯಾಗುವುದನ್ನು ಈ ರೀತಿ ತೋರಿಸ್ಬೋದು, ಅಥವಾ ಇಲ್ಲಿ ಈ ರೀತಿ ಫಾಯ್ ಎಂದು ಕೂಡ ಇದಕ್ಕೆ ಕರೆಯುತ್ತಾರೆ. ಈ ರೀತಿಯೂ ಕೂಡ ಚಿಹ್ನೆ ಮಾಡಿ ತೋರಿಸಬಹುದು. ಈ ಚಿಹ್ನೆಯಿಂದ ಇಲ್ಲಿ ರಿಕ್ತ ಗಣವನ್ನು ತೋರಿಸುತ್ತಾರೆ. ನೋಡಿ, ಅದರ ಒಂದು ಉದಾಹರಣೆ ಮಕ್ಕಳೇ. ಬಿ ಗಣದಲ್ಲಿ x⁻x ಇದು 2 ಮತ್ತು 3ರ ನಡುವಿನ ನೈಸರ್ಗಿಕ ಸಂಖ್ಯೆ ಇದೆ. 2 ಮತ್ತು 3ರ ನಡುವೆ ನೈಸರ್ಗಿಕ ಸಂಖ್ಯೆ ಇದೆಯಾ ಅದನ್ನು ನೋಡಬೇಕಾದ್ರೆ 2 ನಂತರ 3 ಇದೆ, ಹಾಗಾದರೆ ನೈಸರ್ಗಿಕ ಸಂಖ್ಯೆ ಸಿಗುತ್ತೆ 2.1 2.2 ಹೀಗಾಗುತ್ತೆ. ಹಾಗಾದರೆ ಅದಕ್ಕೆ ನೈಸರ್ಗಿಕ ಸಂಖ್ಯೆ ಎನ್ನುವುದಿಲ್ಲ. ಹಾಗಾದರೆ 2 ಮತ್ತು 3ರ ನಡುವೆ ನೈಸರ್ಗಿಕ ಸಂಖ್ಯೆ ಇರುವುದಿಲ್ಲ. ಆದ್ದರಿಂದ ಬಿ ಗಣ ಇದಕ್ಕೆ ರಿಕ್ತ ಅಥವಾ ಈ ರೀತಿ ನಾವು ಚಿಹ್ನೆ ಮಾಡಿ ತೋರಿಸಬಹುದು. ಅದಕ್ಕೆ ರಿಕ್ತ ಗಣ ಎಂದು ತೋರಿಸುತ್ತಾರೆ. ಆನಂತರ ಸಾಂತ ಶಬ್ದ. ಸಾಂತ ಎಂದರೆ ಎಣಿಸಲು ಬರುವಂತಹ, ಸಾಂತ ಅಂದರೆ ಲಿಮಿಟೆಡ್ ಇರುವಂತಹ, ಅಂದರೆ ಇದಕ್ಕೆ ನಾವು ಫೈನೈಟ್ ಸೆಟ್ ಎಂದು ಕರೆಯುತ್ತೇವೆ. ಯಾವ ಗಣ ರಿಕ್ತ ಇದೆ ಅಥವಾ ಯಾವ ಗಣದಲ್ಲಿಯ ಘಟಕಗಳ ಸಂಖ್ಯೆ ಮರ್ಯಾದಿತ ಇರುತ್ತದೆ ಮತ್ತು ಘಟಕಗಳನ್ನು ಎಣಿಸಲು ಬರುವುದು ಆ ಗಣಕ್ಕೆ ಸಾಂತ ಗಣ ಎನ್ನುವರು. ಅಂದರೆ ಗಣದಲ್ಲಿಯ ಘಟಕಗಳ ಯಾದಿಯು ಯಾವಾಗಲಾದರೂ ಮುಗಿಯುತ್ತಿದ್ದರೆ, ಅಂದರೆ ಉದಾಹರಣಾರ್ಥವಾಗಿ ನಾವು ಒಂದು ಸಂಖ್ಯೆಯನ್ನು ಬರೆಯುತ್ತಾ ಹೋದರೆ, ಉದಾಹರಣೆ ಒಂದು ಗಣದಲ್ಲಿ 1 2 3 4 5 ಅಂದರೆ 5ರವರೆಗೆ ಮುಗಿಯಿತು. ನಮಗೆ ಸಂಖ್ಯೆ ಎಲ್ಲಿವರೆಗಿದೆ? 5ರವರೆಗೆ. ಈ ರೀತಿ ಎಣಿಸಲು ಸಾಧ್ಯವಿರುವಂತಹ ಘಟಕಗಳಿದ್ದರೆ ಆ ಗಣಕ್ಕೆ ಸಾಂತ ಗಣ ಅಥವಾ ಫೈನೈಟ್ ಸೆಟ್ ಎಂದು ಕರೆಯುತ್ತಾರೆ. ಇಲ್ಲಿ ಇನ್ನೊಂದು ಗಮನವಿರಲಿ ಮಕ್ಕಳೇ, ರಿಕ್ತ ಗಣವೂ ಕೂಡ ಒಂದು ಸಾಂತ ಗಣವಿದೆ. ಏಕೆಂದರೆ ನಮಗೆ ರಿಕ್ತ ಎಂದು ಹೇಳಲು ಸಾಧ್ಯ ಇರುವುದರಿಂದ. ಒಂದು ಉದಾಹರಣೆ ನೋಡಿ, p⁻ ಅಂದರೆ ಸಿ ಗಣದಲ್ಲಿ p⁻p ಇದು 1ರಿಂದ 22ರ ನಡುವಿನ 4ರಿಂದ ಭಾಗ ಹೋಗುವ ಸಂಖ್ಯೆ ಇದೆ. 1ರಿಂದ ಪ್ರಾರಂಭ ಮಾಡಿದರೆ 4ರ ಮಗ್ಗಿಯನ್ನು ಓದುತ್ತಾ ಹೋದರೆ ನಾವು 1 2 3 ಅಂತೂ ಭಾಗ ಹೋಗೋದಿಲ್ಲ. ಹಾಗಾದರೆ 4 4 1 4 4 2 8 4 3 12 4 4 16 4 5 20 ಈ ರೀತಿ 4ರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಎಷ್ಟಿವೆ? 1 2 3 4 5 ಈ ರೀತಿ ನಮಗೆ ಎಣಿಸಲು ಸಾಧ್ಯ ಇದೆ. ಆದ್ದರಿಂದ ಇದು ಸಾಂತ ಗಣವಿದೆ ಎಂದು ಕರೆಯುವರು. ಆನಂತರ ಮುಂದಿನ ಗಣ ನೋಡಿ ಮಕ್ಕಳೇ,
ಅನಂತಗಣ. ಇಲ್ಲಿ ಅನಂತ ಶಬ್ದದ ಹಾಗೆ ಇಲ್ಲಿ ಇನ್ಫೈನೈಟ್ ಸೆಟ್ ಅಂದರೆ ಗಣದಲ್ಲಿಯ ಘಟಕಗಳ ಸಂಖ್ಯೆಗಳು ಅಮರ್ಯಾದಿತವರೆಗೆ ಇರುತ್ತವೆ ಮತ್ತು ಅವುಗಳನ್ನು ಎಣಿಸಲು ಬರುವುದಿಲ್ಲ. ಅಂತಹ ಗಣಕ್ಕೆ ನಾವು ಅನಂತಗಣ ಎಂದು ಕರೆಯೋಣ. ಹಾಗಾದರೆ ಒಂದು ಗಣದಲ್ಲಿಯ ಘಟಕಗಳ ಸಂಖ್ಯೆಗಳನ್ನು ಎಣಿಸಲು ಸಾಧ್ಯವಿಲ್ಲದಿದ್ದರೆ, ಅಂದರೆ ಅವುಗಳ ಯಾದಿಯನ್ನು ಮಾಡ್ತಾ ಹೋದರೆ ಅವುಗಳನ್ನು ಎಣಿಸಲು ಬರದಿದ್ದರೆ ಅವುಗಳಿಗೆ ಅನಂತಗಣ ಎಂದು ಕರೆಯುವರು. ಅಂದರೆ ನೋಡಿ, ಈಗ ಉದಾಹರಣೆಗಾಗಿ ಒಂದು ಗಣ ಇದೆ. ನಮಗೆ ಈಗ 2, 4, 6, 8 ಡ್ಯಾಶ್ ಡ್ಯಾಶ್ ವರೆಗೆ ಬರೆದ್ರೆ ಇನ್ನೂ ಮುಂದೆ ಬರೆಯುತ್ತಾ ಹೋದರೆ ಅವುಗಳಿಗೆ ನಮಗೆ ಇನ್ನೂ ಎಷ್ಟಿವೆ ಎಂದು ಹೇಳಲು ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಅದಕ್ಕೆ ನಾವು ಅನಂತಗಣ ಅಥವಾ ಇಲ್ಲೊಂದು ಗಣ ಇದೆ ನೋಡಿ, ಎನ್ ಅಂದರೆ ನೈಸರ್ಗಿಕ ಸಂಖ್ಯಾ ಸಮೂಹ. ನೈಸರ್ಗಿಕ ಸಂಖ್ಯಾ ಸಮೂಹಗಳನ್ನು ಬರಿತಾ ಹೋದರೆ 1, 2, 3 ಡ್ಯಾಶ್ 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 ವರೆಗೆ ಈ ರೀತಿ ಸಂಖ್ಯೆಗಳನ್ನು ಬರಿತಾ ಹೋದರೆ ನಮಗೆ ಅವು ಪೂರ್ಣವಾಗುವುದಿಲ್ಲ. ಆದ್ದರಿಂದ ಇವುಗಳನ್ನು ಅನಂತಗಣ ಎಂದು ಕರೆಯುವರು. ಈಗ ನೋಡಿ ಮಕ್ಕಳೇ, ನಮಗೆ ಏಕ ಘಟಕ ಗಣ, ರಿಕ್ತ ಗಣ, ಶಾಂತಗಣ ಮತ್ತು ಅನಂತಗಣ ಈ ರೀತಿ ಗಣಗಳ ಪ್ರಕಾರಗಳು ನಮಗೆ ಗೊತ್ತಿರುವಂಥವು. ಹಾಗಾದರೆ ಇಲ್ಲಿ ಒಂದು ಉದಾಹರಣೆ ನೋಡಿ ಮಕ್ಕಳೇ. ಮುಂದಿನ ಗಣಗಳನ್ನು ಯಾದಿ ಪದ್ಧತಿಯಲ್ಲಿ ಬರೆದು ಅವುಗಳನ್ನು ಶಾಂತಗಣ ಅಥವಾ ಅನಂತಗಣ ಹೀಗೆ ವರ್ಗೀಕರಣ ಮಾಡಿದೆ. ಮೊದಲನೇದಾಗಿ ನೋಡಿ, ಎಕ್ಸ್ ಬಾರ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಮತ್ತು ಎಕ್ಸ್ ಇದು ವಿಷಮ ಸಂಖ್ಯೆ ಇದೆ. ಇಲ್ಲಿ ಉತ್ತರ ಬರೆಯುವಾಗ ಎಕ್ಸ್ ಬಾರ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಎಕ್ಸ್ ಇದು ಎನ್ನದ ಘಟಕವಿದ್ದು ಎಕ್ಸ್ ಇದು ವಿಷಮ ಸಂಖ್ಯೆ ಇದೆ. ಹಾಗಾಗಿ ಎಕ್ಸ್ ವಿಷಮ ಸಂಖ್ಯೆ ಇರುವಂಥ ಎಲ್ಲ ಸಂಖ್ಯೆಗಳನ್ನು ಬರಲಿಕ್ಕೆ ಬರುತ್ತೆ ನಮಗೆ. ಅಂದರೆ ಇಲ್ಲಿ ಯಾವುದು ನೈಸರ್ಗಿಕ ಸಂಖ್ಯಾ ಸಮೂಹದಲ್ಲಿ. ಇಲ್ಲಿ ನೋಡಿ, ಒಂದನೇದಾಗಿ ಎ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಇದು ಎಕ್ಸ್ ಇದು ವಿಷಮ ಸಂಖ್ಯೆ ಇದೆ. ವಿಷಮ ಸಂಖ್ಯೆಗಳನ್ನು ನಮಗೆ ನೈಸರ್ಗಿಕ ಸಂಖ್ಯೆಯಲ್ಲಿ ಬರೆಯಲು ಬರುತ್ತವೆ. ಎ ಗಣದಲ್ಲಿ 1, 3, 5, 7 ಇದು ಅನಂತ ಗಣ ಇರುತ್ತದೆ. ಇಲ್ಲಿ ಗುರುತಿಸಿ ಮಕ್ಕಳೇ. ಹಾಗಾದರೆ ಎರಡನೇದಾಗಿ ನೋಡಿ, ಬಿ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಎಕ್ಸ್ ಇದು ಎನ್ನದ ಘಟಕವಿರುತ್ತದೆ, ಅಂದರೆ ನೈಸರ್ಗಿಕ ಸಂಖ್ಯೆ ಗಣದ ಘಟಕವಿದೆ ಮತ್ತು 3x - 1 = 0 ಇದನ್ನು ಬಿಡಿಸಲಾಗಿ, ಅಂದರೆ 3x = 1 ಆಗುತ್ತೆ. ಅಂದರೆ x = 1/3 ಮಾಡಿ. 1/3 ಇದು ಎನ್ನದ ಘಟಕವಿರುತ್ತದೆಯೇ? ಇರುವುದಿಲ್ಲ. ಹಾಗಾದರೆ ಇದಕ್ಕೆ ನಾವಿಲ್ಲಿ ರಿಕ್ತ ಗಣವನ್ನು ತೋರಿಸಿ ಅದನ್ನು ಶಾಂತ ಗಣವನ್ನಾಗಿ ಬರೆಯಬಹುದು. ನೋಡಿ ಮಕ್ಕಳೇ, ಇಲ್ಲಿ ಮೊದಲಿಗೆ 3x - 1 = 0, therefore 3x = 1, x = 1/3. ಆದರೆ ಆದರೆ 1/3 ಈಸ್ ನಾಟ್ ಬಿಲಾಂಗ್ಸ್ ಟು ಎನ್, ಅಂದರೆ 1/3 ಇದು ಎನ್ನದ ಘಟಕವಿರುವುದಿಲ್ಲ, ಆದರೆ ನೈಸರ್ಗಿಕ ಸಂಖ್ಯೆ ಇರುವುದಿಲ್ಲ. ಆದ್ದರಿಂದ ಬಿ ಇದು ರಿಕ್ತ ಗಣವಿರುತ್ತದೆ. ರಿಕ್ತ ಗಣ ಇದು ಶಾಂತ ಇದೆಯೋ ಅಥವಾ ಅನಂತ ಇದೆಯೋ? ಇದು ಶಾಂತ ಗಣವಿದೆ. ಆದ್ದರಿಂದ ಬಿ ಇದು ಶಾಂತ ಗಣವಿದೆ. ನಮಗೆ ಈ ರೀತಿ ಶಾಂತ ಮತ್ತು ಅನಂತವನ್ನು ಗುರುತಿಸಲಿಕ್ಕೆ ಬರಬೇಕು ಮಕ್ಕಳೇ. ನೋಡಿಲಿ, ಮೂರನೇದಾಗಿ ಸಿ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಇಲ್ಲಿಯೂ ಕೂಡ ಎಕ್ಸ್ ಇದು ಎನ್ನದ ಘಟಕವಿದೆ ಮತ್ತು ಎಕ್ಸ್ ಇದು 7ರ ವಿಭಾಜ್ಯ ಸಂಖ್ಯೆ ಇದೆ. 7ರ ವಿಭಾಜಕಗಳು ಅಂದರೆ 7ರ ಮಗ್ಗಿಯನ್ನು ಓದ್ತಾ ಹೋಗೋಣ. 7 ಇಲ್ಲಿ ನೋಡಿ, ಕೊನೆಯದಾಗಿ ನಮಗೆ ಇಲ್ಲಿ 7ರ ಮಗ್ಗಿ ಓದ್ತಾ ಹೋದರೆ 7 1 7, 7 2 14, 7 3 21 ಈ ರೀತಿ ಡ್ಯಾಶ್ ಡ್ಯಾಶ್ ಅನಂತದವರೆಗೆ ನಮಗೆ ಬರಿತಾ ಹೋಗ್ಬೋದು. ಆದ್ದರಿಂದ ಈ ಗಣ ಅನಂತ ಗಣ ಎಂದು ಇದೆ ಎಂದು ನಮಗೆ ಹೇಳಲಿಕ್ಕೆ ಆಗುತ್ತೆ. ಅದೇ ರೀತಿ ನಾಲ್ಕನೇದಾಗಿ ನೋಡಿ, ಎ ಬಿ ಬಾರ್ ಎ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಡಿ ಗಣದಲ್ಲಿ ಎ ಬಿ ಇವುಗಳು ಪೂರ್ಣ ಸಂಖ್ಯಾ ಸಮೂಹದಿರುವುದರಿಂದ ಹಾಗಾದರೆ ಎ + ಬಿ = 9 ಇದೆ. ಹಾಗಾಗಿ ನಾವು ಎ ಮತ್ತು ಬಿ ಈ ರೀತಿಯ ಎರಡು ಜೋಡಿಗಳನ್ನು ಕಂಡುಹಿಡಿಯೋಣ. ಎ ಬಿ ಪೂರ್ಣ ಸಂಖ್ಯೆಯಾಗಿದ್ದು ಎ + ಬಿ = 9 ಇದ್ದರೆ ಇದೆ. ಎಲ್ಲಿವರೆಗೆ 9 ಸಂಖ್ಯೆ ಸಿಗುತ್ತೆ ಅಲ್ಲಿವರೆಗೆ ನಾವು ನೋಡ್ತಾ ಹೋಗಬೇಕಾಗತ್ತೆ. ಮೊದಲು ಎ ಮತ್ತು ಬಿ, ಎದ ಮತ್ತು ನಂತರ ಬಿದ ಬೆಲೆ ಈ ಕ್ರಮ ಇಟ್ಟು ಡಿ ಈ ಗಣದಲ್ಲಿ ಯಾದಿ ಪದ್ಧತಿಯಿಂದ ಮುಂದಿನಂತೆ ನಮಗೆ ಬರಲಿಕ್ಕೆ ಬರುತ್ತೆ. ನೋಡಿ, ಮೊದಲಿಗೆ ನಾವು ಸಂಖ್ಯಾ ಸಮೂಹದಲ್ಲಿ ಬರಿತಾ ಹೋದರೆ 0 ಮೊದಲೇ ನೋಡಿ, ಒಂದನೇ ಸಂಖ್ಯೆಯನ್ನು ಎದ ಬೆಲೆಯನ್ನು ಬರಿತಾ ಹೋಗೋಣ. 0 1 2 3 4 5 6 7 8 9. ಹಾಗಾದರೆ
ಶೂನ್ಯದಿಂದ 9ರವರೆಗೆ ನಾವು ಸಂಖ್ಯೆಯನ್ನು ಬರಿತಾ ಹೋದರೆ ಆನಂತರ ಎರಡನೇ ಬಿ ಬೆಲೆಯನ್ನು ಬರೆದರೆ ಬಿಲಿ 9 8 7 ಅಂದರೆ 0 + 9 9 1 + 8 9 2 + 7 9 3 + 6 9 4 + 5 9 5 + 4 9 ಆನಂತರ ಕೊನೆಯದಾಗಿ 9 + 0 ಇದು 9 ಆಗುತ್ತೆ. ಹಾಗಾದರೆ a + b = 9 ಇದೆ. ಹಾಗಾದರೆ ಇವುಗಳ ಸಂಖ್ಯೆಗಳನ್ನು ಎಣಿಸಲು ನಮಗೆ ಬರುತ್ತದೆ ಮಕ್ಕಳೇ. ನಮಗೆ ಇಲ್ಲಿ ಸಂಖ್ಯೆಗಳನ್ನು ಬರೆಯಲಿಕ್ಕೆ ಆಗುತ್ತೆ ಮಕ್ಕಳೇ. 0, 9 1 2 3 4 5 6 7 8 9 10 10 ಸಂಖ್ಯೆಗಳನ್ನು 10 ಜೋಡಿಗಳನ್ನು ಕ್ರಮಿತ ಜೋಡಿಗಳನ್ನು ನಾವಿಲ್ಲಿ ಬರೆದೆವು. ಹಾಗಾದರೆ ಎ ಮತ್ತು ಬಿಗಳ ಎರಡು ಬೆಲೆಗಳಿರುವಂತಹ ಬೇರೀಜು 9 ಬರುವಂತಹ 10 ಕ್ರಮಿತ ಜೋಡಿಗಳನ್ನು ನಾವಿಲ್ಲಿ ಬರೆದಿರುವೆವು ಮಕ್ಕಳೇ. ಹಾಗಾದರೆ ಈ ಗಣದ ಘಟಕ ಎಂದರೆ ಸಂಖ್ಯೆಗಳನ್ನು ಜೋಡಿಗಳನ್ನು ಎಣಿಕೆ ಮಾಡಲು ಬರುವುದು. ಇದು ಅವು ನಿಶ್ಚಿತ ಇರುತ್ತವೆ. ಅಂದರೆ ಎಷ್ಟಿವೆ ಇಲ್ಲಿ ನಮಗೆ 10 ಸಂಖ್ಯೆಗಳನ್ನು ಎಣಿಕೆ ಮಾಡಲಿಕ್ಕೆ ಆಗುತ್ತೆ. 1 2 3 4 5 6 7 8 9 10. ಆದ್ದರಿಂದ ಇದು ಡಿ ಗಣ ಸಾಂತಗಣ ಇದೆ ಎಂದು ಹೇಳಬೇಕು ಮಕ್ಕಳೇ. ಆನಂತರ 5ನೇದಾಗಿ ನೋಡಿ, x ಬಿಲಾಂಗ್ಸ್ ಟು ಐ. ಐ ಅಂದರೆ ಇಂಟೀಜರ್ಸ್. ಇಲ್ಲಿ ಪೂರ್ಣಾಂಕ ಸಂಖ್ಯಾ ಘಟಕವಿರುತ್ತದೆ. x² = 100. ಹಾಗಾದರೆ x = ನಾವು ಯಾದಿ ಪದ್ಧತಿಯಲ್ಲಿ ಬರೆದರೆ ಎಕ್ಸ್ದ ವರ್ಗಮೂಲವನ್ನು ತೆಗೆದರೆ ಹಾಗಾದರೆ -10 ಮತ್ತು 10 ಆಗುತ್ತೆ. ಅಂದರೆ ಈ ಗಣದಲ್ಲಿ -10 ಮತ್ತು 10 ಎರಡೇ ಸಂಖ್ಯೆಗಳಿರುವುದರಿಂದ ಇವುಗಳನ್ನು ಎಣಿಸಲು ಬರುವುದರಿಂದ ನಾವು ಇದಕ್ಕೆ ಸಾಂತಗಣ ಎಂದು ಕರೆಯಬೇಕಾಗುತ್ತೆ ಮಕ್ಕಳೇ. ಇದು ಸಾಂತಗಣ ಇದೆ. ಅದೇ ರೀತಿ ಎಫ್ ಗಣದಲ್ಲಿ ಕೂಡ ಬರೆದರೆ ನೋಡಿ, a, b ಬಿಲಾಂಗ್ಸ್ ಟು ಕ್ಯೂ. ಕ್ಯೂ ಅಂದರೆ ಪರಿಮೇಯ ಸಂಖ್ಯಾ ಗಣದ ಘಟಕವಿರುತ್ತವೆ. ಹಾಗಾದರೆ ಇಲ್ಲಿ a + b = 11 ಆಗುವಂಥ ಎಲ್ಲ ಸಂಖ್ಯೆಗಳ ಜೋಡಿಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ 6, 5 ಮೊದಲನೇದಾಗಿ ಅಂದರೆ 6 + 5 ಅಂದರೆ 11, 3 + 8 11. ಈ ರೀತಿಯಾಗಿ ನೀವು ಬೇಕಾದ ಸಂಖ್ಯೆಗಳನ್ನು ತೆಗೆದುಕೊಳ್ಳಬಹುದು. ಅಂದರೆ 9 + 2 ತೆಗೆದುಕೊಳ್ಳಬಹುದು. ಆನಂತರ 7 + 4 ತೆಗೆದುಕೊಳ್ಳಬಹುದು. ಆನಂತರ ನಮಗೆ ಇನ್ನೂ 2 ಮತ್ತು 9 ತೆಗೆದುಕೊಳ್ಳಬಹುದು. ಈ ನಂತರ 4 ಮತ್ತು ಇಲ್ಲಿ ಇನ್ನೊಂದು ಸಂಖ್ಯೆ ಯಾವಾಗ ತೆಗೆದುಕೊಳ್ತೀರಿ, 4ರಲ್ಲಿ ಎಷ್ಟು ಕೂಡಿಸ್ಬೇಕಾದ್ರೆ ಅಂದರೆ 7 ಕೂಡಿಸ್ಬೇಕು. ಈ ರೀತಿ ಇಂಥ ಸಂಖ್ಯೆಗಳನ್ನು ನಾವು ಅಸಂಖ್ಯ ಸಂಖ್ಯೆಗಳನ್ನು ತೆಗೆದುಕೊಳ್ಳಬಹುದು. ಹಾಗಾದರೆ ಇಲ್ಲಿ ನೋಡಿ, 6, 5 3, 8 3.5, 7.5 ಏಕೆಂದರೆ ಪರಿಮೇಯ ಸಂಖ್ಯೆ ಇರುವುದರಿಂದ ದಶಾಂಶದಲ್ಲಿಯೂ ಕೂಡ ಬರೀಬಹುದು. -15, 16 ಪರಿಮೇಯ ಸಂಖ್ಯೆ ಕೂಡ ಇದನ್ನು ತೆಗೆದುಕೊಳ್ಳಬಹುದು. ಈ ರೀತಿ ಅಸಂಖ್ಯ ಜೋಡಿಗಳು ನಮಗೆ ದೊರೆಯುತ್ತವೆ. ಆದ್ದರಿಂದ ಇಲ್ಲಿ ಅಸಂಖ್ಯ ಇರುವುದರಿಂದ ನಾವು ಯಾವ ಗಣ ಎಂದು ಪರಿಗಣಿಸಬೇಕು? ಆದ್ದರಿಂದ ಎಫ್ ಇದು ಅನಂತ ಗಣ ಇದೆ ಎಂದು ಹೇಳಬೇಕು ಮಕ್ಕಳೇ. ನಾವಿನ್ನು ಇಲ್ಲಿ ಗಣಗಳಲ್ಲಿ ಬರೆಯುವಂಥ ಮತ್ತೊಂದು ಪ್ರಕಾರದ ಪದ್ಧತಿಯನ್ನು ನೋಡೋಣ. ಇಲ್ಲಿಯವರೆಗೆ ನಾವು ಗಣಗಳ ಪ್ರಕಾರಗಳನ್ನು ಮತ್ತು ಅವುಗಳ ಮೇಲಿನ ಉದಾಹರಣೆಗಳನ್ನು ಕೂಡ ನೋಡಿದೆವು ಮಕ್ಕಳೇ. ಯಾವ ಏಕಘಟಕ ಗಣ, ರಿಕ್ತ ಗಣ, ಸಾಂತಗಣ ಮತ್ತು ಅನಂತ ಗಣವನ್ನು. ಈಗ ನಾವು ಇನ್ನೂ ಒಂದು ಹೊಸ ಗಣವನ್ನು ಇಲ್ಲಿ ಸಮಾನ ಗಣಗಳು ಅಂದರೆ ಈಕ್ವಲ್ ಸೆಟ್ಸ್. ಈಕ್ವಲ್ ಇಲ್ಲಿ ಸಮಾನ ಇರುವಂಥ ಹೇಗೆ ಸಮಾನ ಎಂದು ತಿಳಿದುಕೊಳ್ಳಬೇಕು. ಹಾಗಾದರೆ ಇಲ್ಲಿ ಗಣ ಎ ಪ್ರತಿಯೊಂದು ಘಟಕಗಳು ಗಣ ಬಿದಲ್ಲಿಯ ಪ್ರತಿಯೊಂದು ಘಟಕ ಗಣ ಎದಲ್ಲಿ ಇದ್ದರೆ ಆ ಗಣಗಳನ್ನು ಸಮಾನ ಗಣಗಳು ಎನ್ನುವರು. ಅಂದರೆ ಇದರ ಅರ್ಥ ನೋಡಿ, ಎ ಗಣದಲ್ಲಿ ಎಷ್ಟು ಘಟಕಗಳಿವೆಯೋ ಅವೇ ಘಟಕಗಳು ಬಿ ಗಣದಲ್ಲಿ ಇದ್ದರೆ ಅವೇ ಘಟಕಗಳು ಗಮನದಲ್ಲಿರಲಿ. ಎ ಗಣದಲ್ಲಿ ಎಷ್ಟು ಘಟಕಗಳಿವೆಯೋ ಅವೇ ಗಣಗಳು ಅಂದರೆ ಅವೇ ಘಟಕಗಳು ಬಿ ಗಣದಲ್ಲಿ ಅಷ್ಟೇ ಘಟಕಗಳು, ಸಂಖ್ಯೆಯೂ ಕೂಡ ಅಷ್ಟೇ ಇರಬೇಕು ಮತ್ತು ಅವೇ ಘಟಕಗಳಿದ್ದರೆ ಅವೆರಡೂ ಗಣಗಳಿಗೆ ಸಮಾನ ಗಣ. ಉದಾಹರಣಾರ್ಥವಾಗಿ ಒಂದು ನೋಡಿ, ಎ ಗಣದಲ್ಲಿರುವಂಥವು a, b, c ಸ್ಮಾಲ್ ಇದ್ದರೆ ಬಿ ಗಣದಲ್ಲಿಯೂ ಕೂಡ a, b, c ಆಗಿದ್ದರೆ ಆಗ ಎ ಮತ್ತು ಬಿ ಅವು ಕ್ರಮಗಳು ಭಿನ್ನವಾಗಿರ್ಬೋದು. ಕ್ರಮ a, b, c ಆಗಿರದೆ b, a, c ಇರಬಹುದು. ಆದರೆ ಅವೇ ಘಟಕಗಳು ಮತ್ತು ಘಟಕಗಳ ಸಂಖ್ಯೆಗಳು ಸಮಾನವಾಗಿದ್ದರೆ ಆಗ ನಾವು ಅವುಗಳಿಗೆ ಸಮಾನ ಘಟಕಗಳು ಎಂದು ಕರೆಯೋಣ. ಎ ಮತ್ತು ಬಿ ಇವು ಸಮಾನ ಗಣಗಳಾಗಿವೆ ಎಂಬುದನ್ನು ಈ a = b ಎಂದು
ಇದನ್ನು ತೋರಿಸ್ಬೋದು. ಒಂದು ಉದಾಹರಣೆ ನೋಡಿ ಮಕ್ಕಳೇ. ಎ ಈಸ್ ಈಕ್ವಲ್ ಟು ಅಂದರೆ ಎ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಇದು ಲಿಸನ್ ಈ ಶಬ್ದದಲ್ಲಿಯ ಅಕ್ಷರ ಇದೆ. LISTEN ಇಲ್ಲಿ ಎ ಗಣದಲ್ಲಿ ಬರೆಯಲಾಗಿ L, I, S, T, E, N. ಬಿ ಗಣದಲ್ಲಿ ಬರೆದರೆ Y ಬಾರ್ Y ಇದು ಸೈಲೆಂಟ್ ಈ ಶಬ್ದದಲ್ಲಿಯ ಅಕ್ಷರ ಇದೆ ನೋಡಿ. S, I, L, E, N, T. ನೋಡಿ ಮಕ್ಕಳೇ, ಇಲ್ಲಿ L ಎರಡರಲ್ಲಿದೆ, I ಎರಡರಲ್ಲಿದೆ, S ಕೂಡ ಎರಡರಲ್ಲಿ, T ಯು ಕೂಡ ಎರಡರಲ್ಲಿ, ಆನಂತರ E ಎರಡರಲ್ಲಿ, ಎನ್ನೂ ಕೂಡ ಎರಡರಲ್ಲಿದೆ. ಇಲ್ಲಿ 5 ಘಟಕಗಳಿವೆ, ಇಲ್ಲಿಯೂ ಕೂಡ 5 ಘಟಕಗಳಿವೆ. ಆದ್ದರಿಂದ ಎ ಮತ್ತು ಬಿ ಯುಗಳಲ್ಲಿಯ ಘಟಕಗಳ ಕ್ರಮ ಬೇರೆ ಬೇರೆ ಇದೆ, ಆದರೆ ಘಟಕಗಳು ಅವೇ ಇವೆ. ಆದ್ದರಿಂದ ಎ ಮತ್ತು ಬಿ ಈ ಗಣಗಳು ಸಮಾನ ಇವೆ, ಅಂದರೆ ಎ ಇಸ್ ಈಕ್ವಲ್ ಟು ಬಿ ಇದೆ ಎಂದು ಹೇಳಬೇಕು. ಇಲ್ಲಿ ಇನ್ನೂ ಒಂದು ನೋಡೋಣ. ನಾವಿಲ್ಲಿ ಎ ಗಣ ಇದೆ ನೋಡಿ ಮಕ್ಕಳೇ. ಎಕ್ಸ್ ಬಾರ್ ಎಕ್ಸ್ ಇಸ್ ಈಕ್ವಲ್ ಟು 2n. ಎನ್ ಬಿಲಾಂಗ್ಸ್ ಟು ಎನ್, ಅಂದರೆ ಸ್ಮಾಲ್ ಎನ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್. ಎಕ್ಸ್ ಲೈಸ್ ಬಿಟ್ವೀನ್ 0 to 10, ಅಂದರೆ 0 ಈಸ್ ಲೆಸ್ ದೆನ್ ಎಕ್ಸ್, ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಈ ರೀತಿ ಕೊಟ್ಟಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು 2n ಆಗಬೇಕು. ಎನ್ನದ ಬೆಲೆ 1, 2, 3, 4, 5 ಈ ರೀತಿ ಇಡ್ತಾ ಹೋದರೆ ನಾವು ಇಲ್ಲಿ 2 ಇಂಟು ಇಲ್ಲಿ 1 ಇಟ್ಕೊಂಡ್ರೆ ನೋಡಿ, ಇಲ್ಲಿ 2 ಇಂಟು 1 ಅಂದರೆ 2, 2 ಇಂಟು 2 4, 2 ಇಂಟು 3 6, 2 ಇಂಟು 4 8, 2 ಇಂಟು 5 10 ಈಕ್ವಲ್ ಟು ಆಯಿತು. ಹಾಗಾದರೆ 0ಕ್ಕಿಂತ ದೊಡ್ಡ ನೈಸರ್ಗಿಕ ಸಂಖ್ಯೆ ಇರಬೇಕು. ಎಕ್ಸ್ ಈಕ್ವಲ್ ಟು 2n ಇದೆ, 0ಕ್ಕಿಂತ ದೊಡ್ಡ ನೈಸರ್ಗಿಕ ಸಂಖ್ಯೆ ಮತ್ತು ಎಕ್ಸ್ ಇದು 10ರಷ್ಟು ಅಥವಾ 10ಕ್ಕಿಂತ ಚಿಕ್ಕದಿರುವಂಥ ಸಂಖ್ಯೆ, ಅಂದರೆ 2, 4, 6, 8, 10. ಈ ರೀತಿ ಎ ಗಣದಲ್ಲಿಯ ಘಟಕಗಳನ್ನು ಇಲ್ಲಿ ಗುಣಧರ್ಮ ಪದ್ಧತಿಯಲ್ಲಿ ಕೊಟ್ಟಿರುವುದನ್ನು ನಾವು ಯಾದಿ ಪದ್ಧತಿಯಲ್ಲಿ ಬರೆದಿರುವೆವು ಮಕ್ಕಳೇ. ಇನ್ನೂ ಒಂದು ಬಿ ಗಣ ಹೇಗಿದೆ ನೋಡಿ. y ಬಾರ್ y ಇದು ಸಮಸಂಖ್ಯೆ ಇದೆ. ಹೇಗೆ ಸಮಸಂಖ್ಯೆ ಇದೆ? y ಲೈಸ್ ಬಿಟ್ವೀನ್ 1 to 10. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇದೆ. ಹಾಗಾದರೆ y ಇದು ಎಂಥ ಸಂಖ್ಯೆ ಇದೆ? ಸಮಸಂಖ್ಯೆ ಇದೆ. 1ಕ್ಕಿಂತ ದೊಡ್ಡದು ಅಥವಾ ಅದರಷ್ಟೇ ಇರುವಂಥ ಸಂಖ್ಯೆ ಯಾವುದಿದೆ? 1ಕ್ಕಿಂತ ದೊಡ್ಡದು ಇರುವಂಥ ಸಂಖ್ಯೆ ಸಮಸಂಖ್ಯೆ ಇದೆ. ಆದ್ದರಿಂದ ಸಮಸಂಖ್ಯೆ 2, ಆನಂತರ 4, 6, 8, 10ರಷ್ಟು ಅಥವಾ ಇದು ಎಷ್ಟು? y ಇದು 10ರಷ್ಟು ಅಥವಾ 10ಕ್ಕಿಂತ ಚಿಕ್ಕದು, ಅಂದರೆ 10ರಷ್ಟು ಇದೆ. ಆದ್ದರಿಂದ ಎ ಮತ್ತು ಬಿ ಯು ಸಮಾನ ಗಣಗಳಿವೆ. ಯಾಕಂದರೆ 2, 4, 6, 8, 10, 2, 4, 6, 8, 10 ಅಷ್ಟೇ ಘಟಕಗಳು, ಅವೇ ಘಟಕಗಳು. ಇಲ್ಲಿ ಕೆಳಗಿನ ಗಣಗಳನ್ನು ಗಮನಿಸಿ, ಇಲ್ಲಿ ನೋಡಿ ನಮಗೆ ಸಮಾನ ಇವೆಯೋ ಇಲ್ಲವೋ ಎಂಬುದನ್ನು ನೀವು ಹೇಳಬಹುದು. ಸಿ ಗಣದಲ್ಲಿ 1, 3, 5, 7. ಡಿ ಗಣದಲ್ಲಿ 2, 3, 5, 7. ಇಲ್ಲಿ ಸಿ ಮತ್ತು ಡಿ ಸಮಾನ ಗಣಗಳಿವೆ ಎಂದು ಹೇಳಲು ಬರುವುದೇ? ಬರ್ತೈತೆ ನಿಮಗೆ ಹೇಳಕ್ಕೆ ಬರ್ತೈತೆ ಅನ್ನೋದು ಕೇಳಿದ್ದಾರೆ ಅವರು. ಏನು ನೋಡಿ, ಇಲ್ಲಿ ಮೊದಲನೇ ಗಣದಲ್ಲಿ ಸಿ ಗಣದಲ್ಲಿ 1, 3, 5, 7. ಇಲ್ಲಿ 3, 5, 7, 3, 5, 7 ಇದೆ, 4 ಘಟಕಗಳಿವೆ. ಆದರೆ ಇಲ್ಲಿ ಒಂದು ಗಮನದಲ್ಲಿರಲಿ, ಸಿ ಗಣದಲ್ಲಿ 1 ಕೊಟ್ಟಿರುವರು, ಡಿ ಗಣದಲ್ಲಿ 2 1 ಇರುತ್ತದೆ. ಆದ್ದರಿಂದ 2 ಭಿನ್ನವಾದವು, ಯಾಕಂದರೆ ಅವೇ ಘಟಕಗಳು ಬೇಕಾಗಿರುತ್ತವೆ. ಆದ್ದರಿಂದ ಸಿ ಮತ್ತು ಡಿ ಗಣಗಳು ಸಮಾನ ಗಣಗಳು ಇರುವುದಿಲ್ಲ. ಅಂದರೆ ಸಿ ಮತ್ತು ಡಿ ಸಮಾನಗಳಿವೆ ಎಂಬುದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಏಕೆಂದರೆ 1 ಬಿಲಾಂಗ್ಸ್ ಟು ಸಿ, 1 ಈಸ್ ನಾಟ್ ಬಿಲಾಂಗ್ಸ್ ಟು ಡಿ. ಅದೇ ರೀತಿ 2 ಬಿಲಾಂಗ್ಸ್ ಟು ಡಿ, ಬಟ್ 2 ಈಸ್ ನಾಟ್ ಬಿಲಾಂಗ್ಸ್ ಟು ಸಿ. ಆದ್ದರಿಂದ ಸಿ ಮತ್ತು ಡಿ ಸಮಾನ ಗಣಗಳಾಗಿಲ್ಲ. ಸಿ ಈಸ್ ನಾಟ್ ಈಕ್ವಲ್ ಟು ಡಿ ಎಂದು ಬರೆಯಬೇಕು. ನಿಮಗೆ ಸಮಾನ ಗಣದ ಬಗ್ಗೆ ಕಲ್ಪನೆ ಬಂದಿರಬಹುದು ಮಕ್ಕಳೇ. ನೋಡಿ, 2 ಗಣಗಳನ್ನು ಕೊಟ್ಟಾಗ ಆ 2 ಗಣಗಳಲ್ಲಿಯ ಘಟಕಗಳು, ಪ್ರತಿಯೊಂದು ಘಟಕಗಳು ಅವೇ ಘಟಕಗಳು ಮತ್ತು 2ರಲ್ಲಿಯ ಸಂಖ್ಯೆಗಳು, ಘಟಕಗಳ ಸಂಖ್ಯೆ ಸಮಾನವಾಗಿದ್ದರೆ ಆಗ ಆ 2 ಗಣಗಳು ಸಮಾನವಾಗಿರುತ್ತವೆ. ಒಂದೇ ಘಟಕ ಭಿನ್ನವಾಗಿದ್ದರೂ ಕೂಡ ಅವು ಸಮಾನ ಇರುವುದಿಲ್ಲ ಎಂದು ತಿಳಿಯಬೇಕು ಮಕ್ಕಳೇ. ಈಗ ಇಲ್ಲಿ ಕೆಳಗಿನವುಗಳಂಥ ಗಣಗಳು ರಿಕ್ತ ಇವೆ ಎಂಬುದನ್ನು ಕಾರಣ ಸಹಿತ ಬರೆಯಿರಿ. ನೋಡಿ, ಎ ಗಣದಲ್ಲಿ ಎ ಬಾರ್ ಎ ಇದು ಶೂನ್ಯಕ್ಕಿಂತ ಚಿಕ್ಕದಿರುವ ನೈಸರ್ಗಿಕ ಸಂಖ್ಯೆ ಇದೆಯೇ? ಶೂನ್ಯಕ್ಕಿಂತ ಚಿಕ್ಕ ಸಂಖ್ಯೆ ಇದೆಯೇ? ಇಲ್ಲ. ಹಾಗಾದರೆ ಅದು ನಮಗೆ ರಿಕ್ತ ಗಣ ಎಂದು ಹೇಳಬಹುದು. ನೋಡಿ, ಎ ಬಾರ್ ಎ ಈಸ್ ಎ ನ್ಯಾಚುರಲ್ ನಂಬರ್ ಸ್ಮಾಲರ್ ದೆನ್ 0. ಅಂದರೆ ಎ ಬಾರ್ ಎ ಇದು ಶೂನ್ಯಕ್ಕಿಂತ ಚಿಕ್ಕದಿರುವ ಸಂಖ್ಯೆ.
ಅದರಲ್ಲಿ ಶೂನ್ಯಕ್ಕಿಂತ ಚಿಕ್ಕದಿರುವಂಥ ನೈಸರ್ಗಿಕ ಸಂಖ್ಯೆ ಇಲ್ಲೇ ಇಲ್ಲ. ಆದ್ದರಿಂದ ಈ ರೀತಿ ಚಿಹ್ನೆ ಮಾಡಿ, ಇದು ರಿಕ್ತ ಗಣ. ಸೊ ಎ ಈಸ್ ಆನ್ ಎಂಟಿ ಸೆಟ್, ಅಂದರೆ ಎ ಇದು ರಿಕ್ತ ಗಣ ಇರುತ್ತದೆ ಎಂದು ಬರೆಯಬೇಕು. ಅದೇ ರೀತಿ ಎರಡನೇದಾಗಿ ನೋಡಿ, ಬಿ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಇದ್ದರೆ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಆದ್ದರಿಂದ ಇಲ್ಲಿ ಶೂನ್ಯ ಅನ್ನುವಂಥ ಪದ ಇರುವುದರಿಂದ, ಆ ಗಣದಲ್ಲಿ ಶೂನ್ಯ ಘಟಕ ಇರುವುದರಿಂದ ಇದು ರಿಕ್ತ ಗಣ ಇರುವುದಿಲ್ಲ. ಸೊ ಬಿ ಈಸ್ ನಾಟ್ ಆನ್ ಎಂಟಿ ಸೆಟ್, ಅಂದರೆ ಇದು ರಿಕ್ತ ಗಣ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಒಂದು ಘಟಕ ಇದೆ, ಅಂದರೆ ಏಕ ಘಟಕ ಇದೆ ಎಂದು ಹೇಳ್ಬೋದು ನಮಗೆ. ಇಲ್ಲಿ ಮೂರನೇದಾಗಿ ನೋಡಿ, ಸಿ ಗಣದಲ್ಲಿ ಎಕ್ಸ್ ಬಾರ್ 5x - 2 = 0, ಎಕ್ಸ್ ಬಿಲಾಂಗ್ಸ್ ಟು ಎನ್. ಎಕ್ಸ್ ಇದು ಎನ್ನದ ಘಟಕವಿದೆ, ಎಕ್ಸ್ದ ಬೆಲೆ ನೈಸರ್ಗಿಕ ಸಂಖ್ಯೆನೇ ಬರಬೇಕು ಅಂತ ಆಗಿದೆ. ಹಾಗಾದರೆ 5x - 2 = 0 ಅಂದರೆ, ಹಾಗಾದರೆ ಇಲ್ಲಿ 5x = 2 ಅಂದರೆ x = 2/5 ಆಗುತ್ತೆ. 2/5 ಭಾಗಾಕಾರ ಮಾಡಿದರೆ ನಮಗೆ ಎಷ್ಟಾಗುತ್ತೆ? 0.4 ಬರುತ್ತೆ. 0.4 ಇದು ನೈಸರ್ಗಿಕ ಸಂಖ್ಯೆಯ ಘಟಕ ಇರುತ್ತದೆಯೇ? ಇರುವುದಿಲ್ಲ. ಹಾಗಾದರೆ ನೈಸರ್ಗಿಕ ಸಂಖ್ಯೆ ಘಟಕ ಇರದಿದ್ದರೆ ಅದು ರಿಕ್ತ ಗಣ ಇದೆ ಎಂದು ಹೇಳಬೇಕು. ನೋಡಿ, ಫಾರ್ ಸೆಟ್ ಸಿ ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ದ ಬೆಲೆ ವುಡ್ ಬಿ 0.4, ವಿಚ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್. ಯಾಕಂದರೆ 0.4 ಈಸ್ ನಾಟ್ ಎ ನ್ಯಾಚುರಲ್ ನಂಬರ್, ಅಂದರೆ ನೈಸರ್ಗಿಕ ಸಂಖ್ಯೆ ಇರುವುದಿಲ್ಲ. ಸೊ ಸೆಟ್ ಸಿ ಈಸ್ ಈಕ್ವಲ್ ಟು ನಲ್ ಸೆಟ್ ಅಥವಾ ಎಂಟಿ ಸೆಟ್. ಸೊ ಸಿ ಈಸ್ ಎಂಟಿ ಸೆಟ್. ಹಾಗಾದರೆ ಸಿ ಇದು ರಿಕ್ತ ಗಣ ಇರುತ್ತದೆ. ನೋಡಿ ಮಕ್ಕಳೇ, ಇಲ್ಲೇ ನಮಗೆ ಎ ಇದು ಗಣ ಕೂಡ ರಿಕ್ತ ಗಣ ಇದೆ, ಸಿ ಗಣನೂ ಕೂಡ ರಿಕ್ತ ಗಣ ಇದೆ, ಬಿ ಗಣ ಮಾತ್ರ ರಿಕ್ತ ಗಣ ಇರುವುದಿಲ್ಲ. ಏಕೆಂದರೆ ಎಕ್ಸ್ದ ಬೆಲೆ ಶೂನ್ಯ ಒಂದೇ ಘಟಕ ಇರುವುದರಿಂದ. ಈ ರೀತಿ ತಾವು ಉದಾಹರಣೆಯನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಇಲ್ಲಿ ಇನ್ನೂ ಒಂದು ಉದಾಹರಣೆ ನೋಡೋಣ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಗಣವು ಶಾಂತ ಅಥವಾ ಅನಂತ ಇದೆ ಎಂಬುದನ್ನು ನೀವು ಇಲ್ಲೇ ನೋಡಿ ಗುರುತಿಸಬಹುದು. ನೋಡಿ, ನಾನು ಕೆಲವು 2 ಉದಾಹರಣೆಗಳನ್ನು ಹೇಳ್ತೇನೆ, ಆನಂತರ ಮುಂದಿನ ಉದಾಹರಣೆಗಳನ್ನು ತಾವು ಬಿಡಿಸಬೇಕು. ಮೊದಲನೇದಾಗಿ ಎ ಗಣದಲ್ಲಿ ಎಕ್ಸ್ ಬಾರ್ ಎಕ್ಸ್ ಈಸ್ ಲೆಸ್ ದೆನ್ 10, ಎಕ್ಸ್ ಇದು ನೈಸರ್ಗಿಕ ಸಂಖ್ಯೆ ಇದೆ. ಎಕ್ಸ್ ಅನ್ನುವಂಥದ್ದು ನೈಸರ್ಗಿಕ ಸಂಖ್ಯೆ ಇದೆ. ಆನಂತರ ಎಕ್ಸ್ ಇದು 10ಕ್ಕಿಂತ ಚಿಕ್ಕದಿರುವಂಥ ಸಂಖ್ಯೆ ಇದೆ. ಹಾಗಾದರೆ 10ಕ್ಕಿಂತ ಚಿಕ್ಕದಿರುವಂಥ ಸಂಖ್ಯೆಗಳು ನಮಗೆ ಗೊತ್ತಿವೆ. ಯಾವ? 1, 2, 3, 4, 5, 6, 7, 8, 9ವರೆಗೆ. ಸೊ ಇದು 9ರವರೆಗೆ ಎಣಿಸಲು ಬರುವುದೋ ಅಥವಾ ಇಲ್ಲವೋ? ಬರುತ್ತದೆ ಎಂದರೆ ನಮಗೆ ಶಾಂತಗಣ ಎಂದು ಹೇಳಬೇಕು ಮಕ್ಕಳೇ. ಆದ್ದರಿಂದ ಸೊ ಎ ಈಸ್ ಎ ಫೈನೈಟ್. ಇಲ್ಲಿ ಎರಡನೇದಾಗಿ ನೋಡಿ, ಬಿ ಗಣದಲ್ಲಿ ಬಿ ಗಣ y ಬಾರ್ y ಈಸ್ ಲೆಸ್ ದೆನ್ -1. y ಇದು ಪೂರ್ಣಾಂಕ ಸಂಖ್ಯೆ. ಹಾಗಾದರೆ -1ಕ್ಕಿಂತ ಚಿಕ್ಕದಿರುವಂಥ ಪೂರ್ಣಾಂಕ ಸಂಖ್ಯೆಗಳು ಹೇಳಲಿಕ್ಕೆ ನೋಡಿ, -2, -3, -4, -5, ಇನ್ನೂ ಎಷ್ಟೋ ಸಂಖ್ಯೆಗಳನ್ನು ನಮಗೆ ಬರಲಿಕ್ಕೆ ಬರುತ್ತೆ. ಹಾಗಾದರೆ ಇಲ್ಲಿ ಎಣಿಸಲು ಸಾಧ್ಯವಿಲ್ಲದಂಥ ಸಂಖ್ಯೆಗಳಿರುವುದರಿಂದ ಇದಕ್ಕೆ ಏನು ಹೇಳಬೇಕು? ನಮಗೆ ಇಲ್ಲಿ ಇದಕ್ಕೆ ಇನ್ಫೈನೈಟ್ ಅಂದರೆ ಇಲ್ಲಿ ಅನಂತಗಣ ಎಂದು ಹೇಳಬೇಕು ಮಕ್ಕಳ. ಆನಂತರ ಮೂರನೇದಾಗಿ, ನಿಮ್ಮ ಶಾಲೆಯಲ್ಲಿಯ 9ನೇ ವರ್ಗದ ಎಲ್ಲ ವಿದ್ಯಾರ್ಥಿಗಳನ್ನು ಹೇಳಲು ಬರುತ್ತದೆಯೋ ಅಥವಾ ಇಲ್ಲೋ? 9ನೇ ವರ್ಗದಲ್ಲಿ ಸಂಖ್ಯೆಗಳನ್ನು ಹೇಳಲಿಕ್ಕೆ ಆಗುತ್ತೆ. ಆದ್ದರಿಂದ ಇದು ಶಾಂತಗಣ ಇದೆ. ನಿಮ್ಮ ಊರಲ್ಲಿ ವಾಸಿಸುವ ಜನರ ಗಣ ಹೇಳಲಿಕ್ಕೆ ಬರುತ್ತೆ. ಯಾಕಂದರೆ ಊರಿನಲ್ಲಿ ಜನಸಂಖ್ಯೆ ಎಷ್ಟು? 2000, 3000, 4000 ಹೇಳಲಿಕ್ಕಾಗುತ್ತೆ. ಆದ್ದರಿಂದ ಇದು ಕೂಡ ನಮಗೆ ಶಾಂತಗಣ ಇದೆ. ಆನಂತರ ಪ್ರಯೋಗ ಶಾಲೆಯಲ್ಲಿಯ ಉಪಕರಣಗಳ ಗಣ ಹೇಳಕ್ಕಾಗುತ್ತೆ. ಪ್ರಯೋಗ ಶಾಲೆಯಲ್ಲಿರುವಂಥ ಉಪಕರಣಗಳು ಶಾಂತ ಇರುತ್ತವೆ ಎಂಬುದನ್ನು ನಮಗೆ ಹೇಳಲಿಕ್ಕೆ ಆಗತ್ತೆ ಮಕ್ಕಳೇ. ಆನಂತರ ಪೂರ್ಣ ಸಂಖ್ಯೆಗಳ ಗಣ. ಪೂರ್ಣ ಸಂಖ್ಯೆಗಳ ಗಣ ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂದರೆ 0, 1, 2, 3, 4 ವರೆಗೆ ಅನಂತದವರೆಗೆ ಇರುವುದರಿಂದ ಇದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಅನಂತಗಣ ಎನ್ನಬೇಕು. ಪರಿಮೇಯ ಸಂಖ್ಯೆಗಣ. ಇಲ್ಲಿ ಪರಿಮೇಯ ಸಂಖ್ಯೆಗಳು ಕೂಡ ಅನಂತತೆ ಇರುವುದರಿಂದ ಪರಿಮೇಯ ಸಂಖ್ಯೆಗಳು ಏನಿವೆ ನೋಡಿ. ಪರಿಮೇಯ ಸಂಖ್ಯೆ ಯಾವ ಸಂಖ್ಯೆಗೆ ನಾವು ಎಂದು ಕರೆಯೋಣ? ಪಿ ಇದು ಯಾವುದಾದರೊಂದು ಪೂರ್ಣಾಂಕ ಸಂಖ್ಯೆ ಇದ್ದು, ಕ್ಯೂ ಇದು ಶೂನ್ಯೇತರ ಪೂರ್ಣಾಂಕ ಸಂಖ್ಯೆಯಾಗಿದ್ದರೆ ಪೂರ್ಣಾಂಕ ಸಂಖ್ಯೆ ಇರುವುದರಿಂದ ಎಲ್ಲ ಪೂರ್ಣಾಂಕಗಳು ಅನಂತತೆ ಇರುತ್ತವೆ. ಆದ್ದರಿಂದ ಪರಿಮೇಯ ಕೂಡ ಇದು ಅನಂತ ಸಂಖ್ಯಾಗಣ ಇರುವುದರಿಂದ ಇದಕ್ಕೂ ಕೂಡ ನಾವು ಅನಂತ ಎಂದು ಕರೆಯಬೇಕು. ನೋಡಿ, ಇನ್ನೂ ಒಂದು ಮಕ್ಕಳೇ, ಇಲ್ಲಿ
ನಾವು ಇಲ್ಲಿವರೆಗೆ ಉದಾಹರಣೆಗಳನ್ನು ನೋಡಿದೆವು. ಇದು ಮುಂದಿನ ಒಂದು ಭಾಗ. ಇದರಲ್ಲಿರುವಂಥ ಫೆನ್ ಆಕೃತಿಗಳು, ಫೆನ್ ಡಯಾಗ್ರಾಮ್ಸ್. ಈ ಫೆನ್ ಆಕೃತಿ ಎಂದರೆ ಏನು? ಹಾಗಾದರೆ ಗಣಗಳನ್ನು ಬರೆಯಲು ಬಂಧಿತ ಆಕೃತಿಗಳ ಉಪಯೋಗ ಬ್ರಿಟಿಷ್ ತರ್ಕಶಾಸ್ತ್ರಜ್ಞ ಜಾನ್ ಫೆನ್ ಇವನು ಪ್ರಥಮವಾಗಿ ಮಾಡಿದನು. ಆದ್ದರಿಂದ ಇಂತಹ ಆಕೃತಿಗಳಿಗೆ ಫೆನ್ ಆಕೃತಿ ಎಂದು ಕರೆಯುವರು. ಇಲ್ಲಿ 1834ರಿಂದ 1923 ಈತನ ಕಾಲಾವಧಿ. ತರ್ಕಶಾಸ್ತ್ರ ಮತ್ತು ಸಂಭಾವ್ಯತೆ ಈ ವಿಷಯಗಳಿಗೆ ಗಣಿತದ ರೂಪ ಕೊಡುವ ಕಾರ್ಯ ಜಾನ್ ಫೆನ್ ಇವರು ಪ್ರಥಮ ಮಾಡಿದರು. ಲಾಜಿಕ್ ಆಫ್ ಚಾನ್ಸ್ ಇದು ಅವರ ಪ್ರಸಿದ್ಧವಾದಂಥ ಪುಸ್ತಕವಿದೆ. ಈ ಜಾನ್ ಫೆನ್ ಅನ್ನುವಂಥವ ಏನು ಮಾಡ್ದಪ್ಪ ಅಂದ್ರೆ ಪ್ರತಿಯೊಂದು ಒಂದೊಂದು ಬಂಧಿತ ಆಕೃತಿಯಲ್ಲಿ ಬಂಧಿತ ಆಕೃತಿಯಲ್ಲಿ ಸಂಖ್ಯೆಗಳನ್ನು ಬರೆದು ಅದಕ್ಕೆ ಒಂದು ಗಣ ರೂಪದಲ್ಲಿ ಬರೆಯಲು ಬರುತ್ತದೆ ಎಂದು ಮೊಟ್ಟ ಮೊದಲಿಗೆ ತಿಳಿಸುವುದರಿಂದ ಅದಕ್ಕೆ ಫೆನ್ ಆಕೃತಿ, ಆತನ ಹೆಸರು ಜಾನ್ ಫೆನ್ ಇರುವುದರಿಂದ ಫೆನ್ ಆಕೃತಿ ಎಂದು ಕರೆಯುವರು. ಬೇರೆ ಬೇರೆ ಗಣಗಳಲ್ಲಿಯ ಸಂಬಂಧ ತಿಳಿಯಲು ಮತ್ತು ಗಣಗಳ ಮೇಲಿನ ಉದಾಹರಣೆಗಳನ್ನು ಬಿಡಿಸಲು ಈ ಆಕೃತಿಗಳ ಒಳ್ಳೆಯ ಉಪಯೋಗ ಆಗುವುದು. ಫೆನ್ ಆಕೃತಿಗಳಿಂದ ಗಣವನ್ನು ಹೇಗೆ ತೋರಿಸುವರು ಎಂಬುದನ್ನು ಇಲ್ಲಿ ತೋರಿಸಲಾಗಿದೆ. ನೋಡಿ, ನಾವು ಎ ಗಣದಲ್ಲಿ 1, 2, ಈ ರೀತಿ ಬರೆಯುವುದಕ್ಕಿಂತಲೂ ಒಂದು ಆಕೃತಿ ಮೂಲಕ ಬರೆದರೆ ನಮಗೆ ಸ್ಪಷ್ಟವಾಗಿ ಗುರುತಿಸಲು ಅಥವಾ ನೋಡಲು ಬರುತ್ತೆ. ಇಲ್ಲಿ ನೋಡಿ, ಎ ಗಣದಲ್ಲಿ 1, 2, 3, 4, 5 ಅಂದರೆ ಎ ಗಣದಲ್ಲಿ 5 ಘಟಕಗಳಿವೆ. 1, 2, 3, 4, 5. ಅದೇ ರೀತಿ ಬಿ ಗಣವನ್ನು ಬರೆಯುವಾಗ ಎಕ್ಸ್ ಲೈಸ್ ಬಿಟ್ವೀನ್ -10 to 0 ಅಂದರೆ -10 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಎಕ್ಸ್ ಪೂರ್ಣಾಂಕ ಸಂಖ್ಯೆ ಇದೆ. ಇದನ್ನು ಆಕೃತಿಯಲ್ಲಿ ತೋರಿಸಬೇಕಾಗಿದ್ರೆ ನಮಗೆ 0ದಿಂದ -1, -2, -3, -4, -5, -6, -7, -8, -9, -10 ವರೆಗೆ ಈ ರೀತಿ ಬಿ ಗಣ ಎಂದು ಬರೆದು ಇಂತಹ ಆಯತದ ಉಪಯೋಗ ಮಾಡಿಯೂ ಕೂಡ ಬಿಡಿಸಬೇಕು. ಇಲ್ಲಿ ನೋಡಿ ಮಕ್ಕಳೇ, ಫೆನ್ ಆಕೃತಿ ಯಾವುದೇ ಆಕೃತಿ ಬಂಧಿತ ಆಕೃತಿ ಇರಬೇಕು. ಈಗ ನೀವು ತ್ರಿಕೋನ ತೆಗೆದುಕೊಳ್ಳಬಹುದು, ಚೌಕೋನ ತೆಗೆದುಕೊಳ್ಳಬಹುದು, ಅಥವಾ ಇಲಿಪ್ಸ್ ಈ ರೀತಿ ತೆಗೆದುಕೊಳ್ಳಬಹುದು. ಯಾವುದೇ ಅಮೀಬಾದಂಥ ಆಕೃತಿ ನೀವು ತೆಗೆದುಕೊಂಡು ಬಿಡಿಸ್ಬೋದು. ಅದು ಬಂಧಿತ ಆಕೃತಿ ಆಗಿರಬೇಕು, ಇದು ಗೊತ್ತಿರಲಿ. ಇಂಥ ಆಕೃತಿಗಳ ಮೂಲಕ ಗಣವನ್ನು ತೋರಿಸುವುದಕ್ಕೆ ನಾವು ಫೆನ್ ಆಕೃತಿಯನ್ನು ಬಳಸುವವರಿದ್ದೇವೆ. ನಾವು ಇಲ್ಲಿವರೆಗೆ ನೋಡಿದಂಥ ಉದಾಹರಣೆಗಳನ್ನು ತಾವು ಇನ್ನೂ ಒಮ್ಮೆ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ತಮಗೆ ಯಾವುದೇ ಸಮಸ್ಯೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.